ನಿಜಕ್ಕೂ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಧರ್ಮೀಯರು ಮಾಂಸಾಹಾರವನ್ನು ಸೇವನೆ ಮಾಡ್ತಾರ್ರಿ. ಈ ಥರದ ಮಾಂಸ ಯಾರೋ ತಿಂದಿರ್ಬೋದು, ನಾಳೆ ಮುಸಲ್ಮಾನರ ಮನೆಗೆ ಹೋಗಿರ್ಬೋದು, ಹಿಂದೂಗಳ ಮನೆಗೂ ಹೋಗಿರ್ಬೋದು, ಯಾರ ಮನೆಗೂ ಹೋಗಿರ್ಬೋದು. ನಾಯಿ ಮಾಂಸ ಅಂತ ಹೇಳಿದ್ರೆ, ಅಥವಾ ಇನ್ನೊಂದು ಯಾವುದೋ ಕೊಳ್ತಿರೋ ಕೆಟ್ಟಿರೋ ಗಬ್ಬು ನಾರ್ತಾ ಇರೋ ಮಾಂಸ ಅಂತ ಹೇಳಿದ್ರೆ ಎಲ್ಲರೂ ತಿನ್ನಲೇಬೇಕಲ್ವ ಇಂಥದ್ದನ್ನು. ಅದಕ್ಕೋಸ್ಕರ ಈ ಚರ್ಚೆ ಮಾಡ್ತಾ ಇದ್ವಿ. ದಸ್ತಗೀರ್ ಮುಲ್ಲಾ ಅವರು ಇದ್ದಾರೆ, ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ದಸ್ತಗೀರ್ ಅವರೇ ನಮಸ್ತೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ತಾವು? ಸರ್, ಈಗ ನಾನು ನಿನ್ನೆ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿದಂತ ನ್ಯೂಸ್ ಅನ್ನು ಕೂಡ ನೋಡಿದೇವಿ, ಅವ್ರ ಪ್ರೊಟೆಸ್ಟ್ ಅನ್ನು ಕೂಡ ನೋಡಿದೇವಿ. ನಂತರ ಈಗೆಲ್ಲೋ ಡಿಸ್ಕಷನ್ ನಡೆದಾಗ ಎಲ್ಲರ ವಿಚಾರಗಳನ್ನು ಕೂಡ ನಾವು ಕೇಳಿದೇವಿ. ಈಗ ಏನಾದ್ರೂ ಹಂಗೆ ಅದು ಮಾಂಸ, ಅದು ನಾಯಿದಿತ್ತೋ ಬೇರೆದಿತ್ತೋ, ಅದು ಯಾವ ಮಾಂಸ ಇದೆ ಅನ್ನೋದಕ್ಕಿಂತ ಮಾಂಸ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅನ್ನೋದು ನೀವ್ ಹೇಳೋದು ಆರೋಗ್ಯಕ್ಕೆ ಒಳ್ಳೆ ವಿಚಾರ. ಅದು ಅಂದ್ರೆ ಒಳ್ಳೆ ಮಾಂಸನ ಸೇವನೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಈಗ ಬಂದಿರುವಂತ ವಿಚಾರ ಇಲ್ಲಿ ಅವ್ರು ಒಳ್ಳೆ ಮಾಂಸ ಇತ್ತು ಕೆಟ್ಟ ಮಾಂಸ ಇತ್ತು ಅಂತ ಹೋಗ್ಲಿಲ್ಲ. ಅಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಇವರು ಧರ್ಮದ ಮಧ್ಯೆ ಕೋಮಿನ ಮಧ್ಯೆ ಒಂದು ಕಿಡಿ ಹಚ್ಚುವ ಸಲುವಾಗಿನೇ ಈ ಹಿಂದೂ ಪರ ಸಂಘಟನೆಗಳು ಮಾಡುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ತಮಗೆ. ದಸ್ತಗೀರ್ ಅವರೇ ಮಾತಾಡಿ ಒಂದೇ ನಿಮಿಷ. ಒಂದು ಸಣ್ಣ ಕ್ಲಾರಿಟಿ. ಯಾರೆಲ್ಲ ಆರೋಪ ಮಾಡಿದಾರಲ್ಲ, ಕಂಪ್ಲೇಂಟ್ ಮಾಡಿದಾರಲ್ಲ, ಅದರಲ್ಲಿ ಮುಸ್ಲಿಂ ವರ್ತಕರು ಕೂಡ ಇದ್ರು. 70% ಮುಸ್ಲಿಮರು ಕಂಪ್ಲೇಂಟ್ ಮಾಡಿರೋದು. ಮುಸ್ಲಿಂ ವ್ಯಾಪಾರಸ್ಥರು ಕೇಳಿ ಅದಕ್ಕೆ ನಾನು ಆ ಟಾಪಿಕ್ ಗೆ ಹೋಗ್ತಾ ಇದ್ದೀನಿ, ಆ ಟಾಪಿಕ್ ಗೆ ಬರ್ತಾ ಇದ್ದೀನಿ ನಾನು. ಇವತ್ತು ನಾಯಿ ಮಾಂಸ ಅಂತಂದ್ರೆ ನಾಯಿ ಮಾಂಸ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೀವೇನ್ ತಿಂದ್ರ ನಾಯಿ ಮಾಂಸ ಅಂದ್ರೆ ನೀವು ಮೊದಲಿನಿಂದ ಸೇವನೆ ಮಾಡ್ತಿದ್ದೀರಾ? ನಾಯಿ ಮಾಂಸ ಸೇವನೆ ಮಾಡ್ತಿದ್ದೀರಾ ನೀವು? ನಾಯಿ ಮಾಂಸ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದನ್ನೆಲ್ಲ ಈ ವಿಚಾರಗಳನ್ನು ನೀವು ಇಟ್ಕೊಂಡು ಅಂದ್ರೆ ಇದು ಒಂದೇ ಅಲ್ಲ. ನಾಯಿ ಮಾಂಸ ಕಣ್ಣು ಕೊಟ್ಟಿಲ್ವಾ? ಗೊತ್ತಾಗಬೇಕು, ತಿನ್ಲೇಬೇಕಂತೆ. ಇದು ಆಯ್ತಾ ದಸ್ತಗೀರ್ ಅವರೇ? ಮುಗಿಸಿದ್ರಾ? ಹೇಳಿ. ಮುಗಿಸಲು ನಾನು ನಿಮಗೆ ಪ್ರಶ್ನೆ ಕೇಳೋ ಮೊದಲು ಹೇಳಿದೆ, ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಧರ್ಮದ ಮಧ್ಯೆ ಅಲ್ಲ ಅಂತ, ಆರೋಗ್ಯಕರ ಚರ್ಚೆ ಆಗಬೇಕು ಅಂತ ಹೇಳಿದ್ದೆ. ನಾಯಿ ಮಾಂಸನೋ ದನದ ಮಾಂಸನೋ ಇನ್ನೊಂದು ಯಾವ್ದಾದ್ರು ಮಾಂಸನೋ ಅಂತ ಗೊತ್ತಾಗಬೇಕು ಅಂದ್ರೆ ಅದನ್ನ ಟೇಸ್ಟ್ ಮಾಡ್ಬೇಕು ಅಂತ ಇಲ್ಲ ರೀ, ಅದನ್ನ ತಿಂದು ನೋಡ್ಬೇಕು ಅಂತ ಇಲ್ಲ ರೀ. ನಾಳೆ ಯಾರೋ ಮಿಕ್ಸ್ ಆಗಿ ಏನೋ ಒಂದು ಹಾಕೊಡ್ತಾರೆ, ನೀವು ತಿಂದಾಗ ಗೊತ್ತಾಗುತ್ತೆ ಅಂತಲ್ಲ, ನೋಡಿದಾಗಲೇ ಗೊತ್ತಾಗುತ್ತೆ. ಅಲ್ಲೇ ಇದ್ದು ನೋಡ್ದಂತ ಹೋಗಿದ್ದಾರೆ, ಗಬ್ಬು ನಾರ್ತಾ ಇದೆ ಆ ಮಾಂಸ, ಅದನ್ನ ನಾಳೆ ತಿಂತಿರಲ್ಲ. ನಾಯಿ ಮಾಂಸ ಅಂತ ನಿಮ್ಗೆ ನೀವ್ ಹೆಂಗ್ ಸರ್ಟಿಫೈಡ್ ಮಾಡ್ತೀರಾ? ನೀವ್ ಹೆಂಗ್ ಅದಕ್ಕೆ ಸರ್ಟಿಫೈಡ್ ಕೊಡ್ತೀರಾ? ನಾಯಿ ಮಾಂಸ ಅಂತ ಸರ್ಟಿಫೈ ಮಾಡ್ತೀರಾ? ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ನೀವೇನ್ ಸರ್ಟಿಫೈ ಮಾಡ್ತೀರಾ? ನೀವು ಬಂದಿದ್ರ ಶ್ರೀರಾಮ ಸೇನೆ ಇತ್ತು ಅಲ್ಲಿ. ಆರೋಪ ಯಾರು ಮಾಡಿದ್ದಾರೆ? ದಸ್ತಗೀರ್ ಅವರೇ, ಅಲ್ಲಿ ರಜಾಕ್ ಇದ್ರು ಅಂತ ನೀವು ನಾಯಿ ಮಾಂಸ ಅಲ್ಲ ಅಂತ ಹೇಳ್ತಿದ್ದೀರಿ ಅಲ್ವಾ? ನಾವು ಅಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಮುಸ್ಲಿಮರಿಗೆ ತಿಂದ್ರು ಪರವಾಗಿಲ್ಲ ಅಂತ ನೀವು ನಾಯಿ ಮಾಂಸದ ಪರವಾಗಿ ನಮ್ದೇನು ಅಭ್ಯಂತರ ಇಲ್ಲ. ನಾಚಿಕೆ ಆಗ್ಬೇಕಲ್ಲ. ನಿಮಗೆ ನಾಚಿಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಅಲ್ಲಿನ ಮುಸಲ್ಮಾನರು 75% ಮಾತಾಡಿ. ಮುಸಲ್ಮಾನರು ಇದ್ರಲ್ಲ ನೆನ್ನೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನೀವು ದಯವಿಟ್ಟು ಹಿಂದೂ ಮುಸ್ಲಿಂ ಆಂಗಲ್ ಅನ್ನ ತರಕ್ ಹೋಗ್ಬೇಡಿ. ನಾನು ಪರವಾಗಿ ಮಾತಾಡ್ತಾ ಇಲ್ಲ. ಸಮುದಾಯದಲ್ಲಿ ಕೋಮುಗಲಭೆಗಳನ್ನ ನಿಮ್ಮಂತವರಿಂದಲೇ ಸೃಷ್ಟಿಯಾಗೋದು, ಅದನ್ನ ದಯವಿಟ್ಟು ಮಾಡಬೇಡಿ. ನೀವೇನು ಮಾತಾಡೋದು ಎಚ್ಚರಿಕೆಯಿಂದ ಮಾತಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಮಾತಾಡಿ. ನೋಡ್ರೆ ಒಂದು ಟೊಮೊಟೊ ನೋಡಿದ್ರೆ ನಾವು ಟೊಮೊಟೊ ಅಂತ ಹೇಳ್ತೀವಿ, ಅದನ್ನ ತಿಂದು ನೋಡಿ ಟೊಮೊಟೊ ಅಂತ ಹೇಳೋಂತ ಅಗತ್ಯ ಇಲ್ಲ. ನೋಡ್ತೀವಿ. ಈಗ ಪ್ರಾಣಿ ವಧೆಯಾಗಿ 4 ದಿನ ಆಗಿದೆಯಲ್ಲ, ಅದು ತಿನ್ನೋದಕ್ಕೆ ಸೇವನೆಗೆ ಅರ್ಹವಾ? ಅದನ್ನ ಹೇಳಿ. ನೋಡಿ, ಅದಕ್ಕೆ ಫುಡ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅದಕ್ಕೆ FSSAI ಇದೆ. ನೋಡಿದೀವಿ. ಏನಾದ್ರು ಹೊಂದಾಣಿಕೆ ಮಾಡ್ಕೊಂಡು ಅಬ್ದುಲ್ ರಜಾಕ್ ಹೇಳಿದ್ರೆ ಬರ್ಕೊಂಡು ಹೋಗಿರೋದನ್ನ ನಾವು ನೋಡಿದೀವಿ. ಮುಸ್ಲಿಂ ಮುಖಂಡರು ಅಂತ ಹೇಳ್ಕೊಳ್ಳೋದಕ್ಕೆ ಒಬ್ಬರಿದ್ದಾರೆ, ನೀವು ಅದನ್ನ ರಿಪ್ಲೇಸ್ ಮಾಡ್ಬೇಕು ಅಂತಿದ್ದೀರಾ? ನಾಯಿ ಮಾಂಸ ನಿಮಗೆ ಹೆಂಗ್ ಗೊತ್ತಾಯ್ತು? ಒಬ್ರು ಇದಾರೆ ಈ ತರದ್ದು ಮಾತಾಡೋದಕ್ಕೆ. ಟೊಮೊಟೊ ಹಣ್ಣನ್ನ ನೋಡಿದ್ರೆ ನಾನು ಟೊಮೊಟೊ ಅಂತ ಹೇಳ್ತೀನಿ.
ನೀವೆಲ್ಲ ಟೆಸ್ಟ್ ಮಾಡಿದವ್ರ ತರ ನೀವೆಲ್ಲ ಇಲ್ಲಿ ಜಜ್ಮೆಂಟ್ ಮಾಡಿ ಕೊಡ್ತಾ ಇದ್ದೀರಾ. ನಿಮಗೆ ನಾಯಿ ಮೋಸ ಗೊತ್ತಂಗಾಯ್ತು, ಅದನ್ನ ಬೇಕು ನನಗೆ. ಯಾವ್ದು ನಾವು ನಾಯಿ ಮೋಸ ಆಯ್ತು. ಈಗ ಅಲ್ಲಿ ಆ ಬಾಕ್ಸ್ ಗಳಲ್ಲಿ ನಾಯಿ ಸತ್ತಂತ ಕೆಟ್ಟ ಸ್ಮೆಲ್ ಬರ್ತಿತ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಮಾಂಸ ಸ್ಮೆಲ್ ಬರ್ತದ್ರೆ ಮಾಂಸ ಅದನ್ನ ಹೇಳಿ. ಸ್ಮೆಲ್ ಬರೋದೇ ಅದು ತಿನ್ನೋದಕ್ಕೆ ಸ್ಮೆಲ್ ಬರೋದೇ ತಿನ್ನಿಸ್ತಿದ್ದೀರಲ್ರಿ, ಅಪರಾಧ ಅಲ್ವಾ? ಏನ್ರಿ ಮಾತಾಡ್ತೀರಿ ದಸ್ತಗೀರ್? ಎಲ್ಲ ಹೇಳಿ. ಮಾಂಸ ದಸ್ತಗೀರ್ ಏನ್ರಿ ಮಾತಾಡ್ತೀರಿ ನೀವು? ಮುಸ್ಲಿಂ ಮುಖಂಡ ಅಂತ ಕರ್ಕೊಂಡ್ ಕೂರ್ಸಿದ್ರೆ ನಿಮ್ಮನ್ನ ಯಾಕೆ ಮಾಂಸದ ಸ್ಮೆಲ್ ಬಂದೇ ಬರುತ್ತೆ, ಅದನ್ನ ಇರೋದೇ ಹಂಗೆ. ಹೌದು, ನಾನು ಏನಿದು ಕೇಳಿ. ಏನ್ ಮಾತಾಡ್ತಿದ್ವಿ ಆಗ್ಲಿಂದ? ಅಂದ್ರೆ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದ್ವಿ? ಕೊಳತಂತ ಮಟನ್ ಕೊಟ್ರು ನಾವು ಬಾಯಿ ಮುಚ್ಕೊಂಡು ತಿನ್ಬೇಕು ಅಲ್ವಾ? ಯಾರು ನೋಡ್ರಿ, ಕೊಳತಂತ ಮಟನ್ ಅನ್ನು ತಿನ್ಬೇಕು ಅಂತ ಹೇಳಿಲ್ಲ ನಾನು. 4 ದಿನ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಪ್ಪ ಪುಣ್ಯಾತ್ಮ. 4 ದಿನ ಆಗಿದೆ, ತಪ್ಪ. 4 ದಿನ ಆಗಿದೆಯಲ್ಲ. ಆದ್ರೆ ನಿನ್ನ ಪ್ರಕಾರ ಆರ್ಗ್ಯುಮೆಂಟ್ ಅದು ಕುರಿ ಮಾಂಸ ಅಂತಾನೆ ಇಟ್ಕೊಳ್ಳೋಣ. ಅದು ಸೇವನೆಗೆ ಅರ್ಹವಾ? ಅದನ್ನ ತಿಂದಂತ ಮನುಷ್ಯ ಏನಾಗ್ತಾನೆ? ಅದನ್ನ ಹೇಳಿ. ಇಲ್ಲಿ ಕೇಳಿ, ಯಾರೋ ಮುಸ್ಲಿಂ ಮುಖಂಡ ಅಂತ ತಂದು ಕುಂದ್ರಿಸಿದ್ರೆ ಏನೇನೋ ಮಾತಾಡ್ತೀರಾ ಅಂತ ಕೇಳ್ತಿದ್ರಾ? ಏನ್ ನೀವ್ ಹೇಳ್ದಂಗೆ ಕೇಳ್ಬೇಕಾ ನಾನು? ನೀವು ಹೇಳಿದ್ರೆ ಕೇಳ್ಕೊಳ್ಳ. ಮಾತಾಡೋದನ್ನ ಧರ್ಮ ಮತ್ತು ಕರ್ಮದ ಹಿನ್ನೆಲೆಯಲ್ಲಿ ಮಾತಾಡಿ. ಜಜ್ಮೆಂಟ್ ಫೈನಲ್. ನಾನು ಹೇಳ್ದಂಗೆ ಮಾತಾಡಿದ್ದೆ, ನಿಮ್ಮ ಹತ್ರ ಹೇಳ್ರಿಲ್ರಿ. ನಿಮಗೆ ಬೇರೆ ಕೆಲಸನೇ ನೀವೇ ಜಜ್ಮೆಂಟ್ ಮಾಡ್ತೀರಾ ನೀವು? ದಸ್ತಗೀರ್ ನೀವು ಮಾಡಿದ್ದೆ ಫೈನಲ್ ಈ ದೇಶದಲ್ಲಿ. ದಸ್ತಗೀರ್ ಇಟ್ಕೊಳ್ಳೋಣ, ಕಾನೂನಿಗೆ ಬೆಲೆ ಕೊಡ್ರಿ. ದಸ್ತಗೀರ್ ಚರ್ಚೆ ಮಾಡೋಣ, ಬೆಲೆ ಕೊಡಿ. ದಸ್ತಗೀರ್ ಇಲ್ಲಿ ಕೇಳಿ. ಅಲ್ಲ ಇಲ್ಲಿ ಕೇಳಿ ದಸ್ತಗೀರ್, ನೋಡಿ ಆ ಮಾಂಸ ತಗೊಂಡೋಗಿ ನಿಮ್ಮ ಮನೆಯವ್ರಿಗೆ ತಿನ್ಸಿ ನೋಡೋಣ. ದಸ್ತಗೀರ್ ಚರ್ಚೆ ಮಾಡೋಣ. ನೋಡಿ ಈಗ ಮಾಂಸ ತಿನ್ನು ನೋಡೋಣ. ಆಗ್ಲೇ ನಮ್ಮಲ್ಲಿ ಫುಡ್ ಆಫೀಸರ್ ಇದ್ರು, ಅವ್ರು ಹೇಳ್ತಾ ಇದ್ರು ಒಂದು ಮಾಂಸ ಎಷ್ಟು ಗಂಟೆವರೆಗೆ ಇಟ್ಟರೆ ಅದು ಆರೋಗ್ಯಕರ, ಎಷ್ಟು ಗಂಟೆವರೆಗೆ ಅದನ್ನು ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ ಹೇಳ್ತಾ ಇದ್ರು. ರಾಜಸ್ಥಾನ ಅಂತ ಇಟ್ಕೊಳ್ಳಿ, ರಾಜಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್ ಸ್ವಾಮಿ? ಕೇಳಿದೀವಿ ನಾವು. ರಾಜಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್? ಈಗ ರಾಜಸ್ಥಾನದಿಂದ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ 2 ದಿನ ಆದ್ರೂ ಬೇಕು ಟ್ರಾನ್ಸ್ಪೋರ್ಟ್ ನಲ್ಲಿ ಬರ್ಬೇಕಾಗಿತ್ತು. ಎಷ್ಟು ದಿನ ಬೇಕು? 2 ದಿನ ಬೇಕು. 2 ದಿನ ಬೇಕು. 2 ದಿನ ಬೇಕು. ಹೌದು. ಅಲ್ಲಿ ಕಟ್ ಮಾಡಿ ಎಷ್ಟು ದಿನ ಇಟ್ಟಿರ್ತಾರೆ? ಕಟ್ ಮಾಡಿದ ತಕ್ಷಣನೇ ಕಳಿಸಿರ್ತಾರೆ ಸರ್. 5 ನಿಮಿಷ ಹಿಂಗ್ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ, ಕಳ್ಸ್ಬಿಡ್ತಾರೆ. 5 ನಿಮಿಷ ಅಲ್ಲ, 5 ನಿಮಿಷ ಏನೋ ಒಂದು 2 ದಿನ ಬಾಕಿ ಇಟ್ಕೊಂಡಿರ್ತಾರೆ. 2 ದಿನ ಬಾಕಿ ಇಟ್ಕೊಂಡಿರ್ತಾರೆ ಅಲ್ಲಿ. ಮಾನ ಮರ್ಯಾದೆ ಏನಾರು ಇರಬೇಕು. ಆ ಪ್ಯಾಕೆಟ್ ಡಿಬೇಟ್ ಅಲ್ಲಿ ಭಾಗವಹಿಸಬೇಕಾದ್ರೆ ದಸ್ತಗೀರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಬೇಕ್ರಿ ರೀ ದಸ್ತಗೀರ್. ಇಲ್ರಿ, ಮಾನ ಮರ್ಯಾದೆಯಿಂದ ಮಾತಾಡ್ಬೇಕು. ಧರ್ಮದಿಂದ ಹೊರಗೆ ಬಂದಿ ದಸ್ತಗೀರ್, ಸ್ವಲ್ಪ ಹೊರಗೆ ಬಂದು ಮಾತಾಡಿ. ಒಬ್ಬ ಭಾರತೀಯನಾಗಿ ಮಾತಾಡಿ, ಮುಸಲ್ಮಾನನಾಗಿ ಮಾತಾಡಬೇಡಿ. ಪೊಲೀಸರು ಇವನನ್ನು ಭಾರತೀಯರು ಮುಸಲ್ಮಾನರು ನನಗೆ ನೀವು ಮನೆಯವರು ಮಟನ್ ಅನ್ನ ನೀವು ಸೇವನೆ ಮಾಡ್ತೀರಾ? ಮುಸಲ್ಮಾನರನ್ನೆಲ್ಲ ಗೊತ್ತು ನನಗೆ. ನೀವು ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಸಂಬಂಧಿಗಳಿಗೆ ತಿಳಿಸಿದ್ದೀರಾ ಮಟನ್ ಅನ್ನ? ನೀವೆಲ್ಲ ಭಾರತೀಯರ, ನೀವು ನಿಜವಾಗಿ ಭಾರತೀಯರಿದ್ರಪ್ಪ ಅಂತಂದ್ರೆ ನೀವ್ ಈ ರೀತಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ಲಿಲ್ಲ. ಇನ್ಯಾವ ರೀತಿ ಮಾಡ್ಬೇಕು? ನೀವು ಕೊಡೋದಿಲ್ಲ ಎಲ್ಲ ವಿಷಯ ಅಲ್ಲ, ನಾವು ತೆಗೆದುಬಿಟ್ಟು ನಿಮಗೆ ದುಡ್ಡು ಕೊಡ್ಬೇಕಾ? ನೀವೇನ್ ಕೊಡ್ಬೇಕೇನ್ರಿ? ನಿಮಗೆ ಇಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೆ ಕ್ಷಮಾಪಣೆ ಕೇಳಿ ಮುಂದಕ್ಕೆ ಈ ರೀತಿ ತಪ್ಪುಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೊಳ್ಳಿ. ಅದನ್ನು ಬಿಟ್ಟು ಅದು ನಾಯಿ ಮಾಂಸವಾ ಕೇಳಿ ನಾವು ಹೆಲ್ದಿ ಡಿಸ್ಕಷನ್ ಮಾಡ್ತಾ ಇದೀವಿ. ನನಗೆ ಗೊತ್ತಿಲ್ಲ, ಪ್ರಾರಂಭದಿಂದ ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ, ಅಥವಾ ಒಬ್ಬ ಮುಸ್ಲಿಂ ಮುಖಂಡನನ್ನ ನಾನು ಓವರ್ಟೇಕ್ ಮಾಡಬೇಕು ಅಂತ ನೀವು ಇಲ್ಲಿ ಮಾತಾಡ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ. ನನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳ್ರಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ನೀವು ಮಧ್ಯದಲ್ಲಿ ಮಾತಾಡೋದ್ರಿಂದ ನನಗೆ ಮಾತಾಡ್ಲಿಕ್ಕೆ ಕ್ಲಿಯರ್ ಆಗಂಗಿಲ್ಲ. ಯಾಕಂದ್ರೆ ಏನೇನೋ ಹೇಳಿದ್ರೆ ನಾವು ಒಪ್ಕೊಳ್ಳಲ್ಲ. ನನಗೆ ನೀವು ಏನೇನೋ ಹುಚ್ಚುತನದಿಂದ ಚೇಷ್ಟೆ ಮಾಡ್ತಾ ಇದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಸುಮ್ನೆ ನಾವು ಮಾತಾಡಿದ್ದು ಚೇಷ್ಟೆ ಅನಿಸ್ತಾ ಇದೆ ನಿಮ್ಗೆ? ಇನ್ನೇನು ಅನಿಸ್ತಾ ಇದೆ? ಆ ನಾಯಿ ಮಾಂಸ ತಿಂದು ನೋಡ್ರ ಅಂತ ಕೇಳಿದ್ರಲ್ಲ, ಅದು ಚೇಷ್ಟೆ ಅಲ್ವೇನ್ರಿ? ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಮುಲ್ಲಗಳಿಗೆ, ಮೌಲ್ಯಗಳಿಗೆ ಕೇಳ್ರಿ ಅದನ್ನ. ಅದು ನೋಡಿ, ನಾಯಿ ಮಾಂಸ ತಿಂದಿದ್ದೀರಾ ಅದನ್ನ ಕೇಳಿ. ನಿಮಗೆ ನಾಯಿ ಮಾಂಸ ಅನ್ನೋದು ಹೆಂಗ ಗೊತ್ತಾಯ್ತು? ರೇ ನಮಗೆ ಕಣ್ಣಿದೆ ರೇ, ನಮಗೆ ಮೆದುಳಿದೆ. ಭಗವಂತ ಗ್ರಹಿಕೆ ಮಾಡಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ನಮಗೆ. ಅಲ್ರೇ, ಮಾಂಸಕ್ಕೆ ಮೆದುಳು ಕಣ್ಣು ಅನ್ನ ನೋಡಿದ ತಕ್ಷಣ ಅನ್ನ ಅಂತ ಗೊತ್ತಾಗುತ್ತೆ. ನೋಡಿ ಅನ್ನ ಅಂತ ಹೇಳ್ಬೇಕಾದಂತ ಪರಿಸ್ಥಿತಿ ಇಲ್ಲ. ನೀವು ಈ ಮೊದಲು ನಾಯಿ ಮಾಂಸವನ್ನು ಎಂದಾದ್ರೂ ಸೇವನೆ ಮಾಡಿದೀರಾ? ನಾನ್ ಯಾಕೆ ಮಾಡ್ಲಿ? ನಾಯಿ ಮಾಂಸ ಹೆಂಗ ನನಗೆ ಯಾಕೆ ಕೇಳ್ತೀಯ ಪ್ರಶ್ನೆನ? ನಾಯಿ ಮಾಂಸ ನಿನಗೆ ಇವತ್ತು
ಸೀದಾ ಆ ಥರದ ಪದ ಬಳಕೆ ಬೇಡ. ಫೈನ್ ಫೈನ್ ಫೈನ್. ಮತ್ತೆ ಚರ್ಚೆ ಮುಂದುವರಿತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.